ಮರಗಳು ಧರೆಗೆ ಉರುಳ್ತಿದ್ರೆ ಮನೆಗಳು ಸಮುದ್ರ ಪಾಲಾಗ್ತಿದೆ. ಆಂಧ್ರ ಪ್ರದೇಶದಲ್ಲಿ ಮೊಂತಾ ಚಂಡಮಾರುತ ರಣಾರ್ಭಟ ಸೃಷ್ಟಿಸಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಇದರ ಪರಿಣಾಮ ಕರಾವಳಿಗೂ ತಟ್ಟಿದ್ದು ಕಡಲು ಪ್ರಕ್ಷುಬ್ಧಗೊಂಡಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಮೊಂತಾ ಚಂಡಮಾರುತದ ಎಫೆಕ್ಟ್ ಕರಾವಳಿ ಭಾಗಕ್ಕೂ ಕೂಡ ತಟ್ಟಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಅರಬ್ಬಿ ಸಮುದ್ರವು ಕೂಡ ರಫ್ ಆಗ್ತದೆ. ಪ್ರತಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಸಹಿತ ಹೆಚ್ಚಿಗೆ ಆಗ್ತದೆ. ಕಡಲ ಕಡುಕೋಪ, ಅಲೆಗಳ ರೌದ್ರ ರೂಪ, ಬಿರುಗಾಳಿಯ ಹೊಡೆತ, ಮಳೆ ಪ್ರತಾಪ, ಪ್ರಚಂಡ ಮೊಂತಾ ಮಹಾಘಾತಕ್ಕೆ ಮರಗಳೇ ಮಕಾಡೆ ಮಲಗಿವೆ. ಸಂಕಷ್ಟಗಳ ಪ್ರವಾಹವೇ ಸೃಷ್ಟಿಯಾಗ್ತಿದೆ. ಕರ್ನಾಟಕಕ್ಕೂ ತಟ್ಟಿದ ಪ್ರಚಂಡ ಮೊಂತಾ ಎಫೆಕ್ಟ್. ಕಡಲ ಭೋರ್ಗರೆತ, 2 ದಿನ ಮಳೆಯ ವಾರ್ನಿಂಗ್. ಆಂಧ್ರದ ಕರಾವಳಿ ಭಾಗಕ್ಕೆ ದಾಂಗುಡಿ ಇಟ್ಟು ಮೊಂತಾ ಅಬ್ಬರಿಸ್ತಾ ಇದೆ. ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳು ಮೇಲೇಳ್ತಿದ್ರೆ ಮಳೆ ಧೋ ಅಂತ ಸುರಿತಿದೆ. ವಿಶಾಖಪಟ್ಟಣಂ, ಕಾಕಿನಾಡ ಸೇರಿ ಹಲವೆಡೆ ಮನೆಗಳು, ವಾಹನಗಳ ಮೇಲೆ ಮರಗಳು ಧರಾಶಾಹಿಯಾಗಿವೆ. ಮೊಂತಾ ಸೈಕ್ಲೋನ್ ಆರ್ಭಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಮೊಂತಾ ಚಂಡಮಾರುತ ಎಫೆಕ್ಟ್ ಕರ್ನಾಟಕದ ಕರಾವಳಿ ಭಾಗಕ್ಕೂ ತಟ್ಟಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದು ಬೃಹತ್ ಅಲೆಗಳು ತೀರ ಕಪ್ಪಳಿಸ್ತಾ ಇವೆ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಮಟ್ಟು ಬೀಚ್ನಲ್ಲಿ ಗಾಳಿಯ ಅಬ್ಬರ ಜೋರಾಗಿದೆ. ಕಡಲ್ ಕೊರೆತ ಉಂಟಾಗಿದ್ದು ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ನಾವೀಗ ಇರುವಂತದ್ದು ಕಾಪು ತಾಲೂಕಿನ ಮಟ್ಟು ಬೀಚಿನ ಬಳಿ ಇದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಸಮುದ್ರದ ಅಲೆಗಳ ಅಬ್ಬರ ಎಷ್ಟು ರಭಸವಾಗಿದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗ್ತಿರುವಂತದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ತಣ್ಣೀರುಬಾವಿ ಕಡಲ ತೀರಕ್ಕೆ ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಸೂಚಿಸಲಾಗಿದೆ. ಇನ್ನು ಕಡಲ ತೀರದ ಬಳಿ ಕೆಂಪು ಬಾವುಟಗಳನ್ನ ನೆಟ್ಟು ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ನಾನೀಗ ಮಂಗಳೂರಿನ ತಣ್ಣೀರುಬಾವಿ ಸಮುದ್ರ ತೀರದಲ್ಲಿದ್ದೇನೆ. ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿದೆ. ಇದು ಮಂಗಳೂರಿನ ತಣ್ಣೀರುಬಾವಿ ಸಮುದ್ರ ತೀರ. ನೀವು ಗಮನಿಸಬಹುದು ಸಾಕಷ್ಟು ಪ್ರಮಾಣದಲ್ಲಿ ಈ ಅಲೆಗಳ ತೀವ್ರತೆ ಇರತಕ್ಕಂಥದ್ದು ಮತ್ತು ಬೃಹತ್ ಗಾತ್ರದ ಅಲೆಗಳು ಕೂಡ ದಡಕ್ಕೆ ಬಂದು ಅಪ್ಪಳಿಸ್ತಿದೆ. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಗೂ ಮೊಂತಾ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ಅಲೆಗಳ ಆರ್ಭಟ ಹೆಚ್ಚಾಗಿದ್ದು ಆಳ ಸಮುದ್ರಕ್ಕೆ ತೆರಳುತ್ತಾ ಇದ್ದ ಬೋಟ್ಗಳು ದಡದಲ್ಲಿ ಮೌನಕ್ಕೆ ಶರಣಾಗಿವೆ. ನೀವು ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಬೈತ್ಕೋಲ್ ಬಂದರಿನಲ್ಲಿ ಇದ್ದೀವಿ. ಈ ಬಾರಿ ಮೀನುಗಾರಿಕೆ ಬೋಟ್ಗಳಿಗೆ ಅಲೆಗಳ ಅಬ್ಬರದ ಭೀತಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಎಲ್ಲವೂ ಸಹಿತ ಕಡಲಾಳದಲ್ಲಿ ಹೋಗಿರುವಂಥ ಎಲ್ಲ ಬೋಟ್ಗಳು ಸಹಿತ ಇವತ್ತು ಪೂರ್ತಿಯಾಗಿ ಕಡಲ ತೀರಕ್ಕೆ ಬಂದು ನಿಂತಿವೆ. ರಾಜ್ಯದ ಹಲವೆಡೆ ಈಗಾಗಲೇ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಇಂದು ಹಾಗೂ ನಾಳೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಮೊಂತಾ ಚಂಡಮಾರುತವು ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28 ಹಾಗೂ 29ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ರೈಲು ಸಂಚಾರದಲ್ಲಿ ವಿಳಂಬ. ಮೊಂತಾ ಚಂಡಮಾರುತದ ಎಫೆಕ್ಟ್ನಿಂದ ಬೆಂಗಳೂರಿನಿಂದ ಹೊರಡಬೇಕಿದ್ದ ರೈಲುಗಳ ಸಂಚಾರದಲ್ಲೂ ವಿಳಂಬವಾಗಿತ್ತು. 12 ಗಂಟೆ ತಡವಾಗಿ ರೈಲುಗಳು ಸಂಚರಿಸಿವೆ. ಕಾಕಿನಾಡದಿಂದ ಬರಬೇಕಿದ್ದ ಕಾಕಿನಾಡ SMBT ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನಿಂದ ನಾಗರ್ಕೋಯಿಲ್ ರೈಲಿನ ಸಂಚಾರ ಕೂಡ ಬಂದಾಗಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ಬೇಡರಜಗ್ಲಿ ಗ್ರಾಮದಲ್ಲಿ ಮಳೆಗೆ ಮನೆಗೋಡೆ ಕುಸಿದು ಬಿದ್ದಿದೆ. ಆಟೋ ಸಂಪೂರ್ಣ ಜಖಂ ಆಗಿದೆ. ಲೋಕೇಶ್ ಎಂಬುವರ ಕುಟುಂಬ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ತಮಿಳುನಾಡು, ಆಂಧ್ರ, ಒಡಿಶಾ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಪ್ರಚಂಡ ಮೊಂತಾ ಎಫೆಕ್ಟ್ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಟ್ಟಿದೆ.
ರಾಜ್ಯಕ್ಕೂ ಮೊಂತಾ ಮಹಾಘಾತ ನೀಡಿದ್ದು ಇನ್ನೇನು ಅವಾಂತರಗಳನ್ನು ಸೃಷ್ಟಿಸುತ್ತೋ ಅಂತ ಎಲ್ಲರೂ ದಿಕ್ಕೆಟ್ಟು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.